ಮುದ್ದು ಹಿಂದಿನ ಸಂಚಿಕೆಯನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾ ಮತ್ತು ಚಂಪಾ ಮಾತಾಡ್ತಾ ಇರ್ತಾರೆ. ಆಗ ಚಂಪಾ ಏನು ಮಾಡ್ತಾಳೆ ಅಂದರೆ, ನನಗೆ ಇಷ್ಟೊಂದೆಲ್ಲ ಅನ್ಯಾಯ ಆಗಿದೆ, ನಾನು ಬದುಕಿರಬಾರ್ದು ಅಂತ ಸಾಯೋಕ್ಕೆ ಅಂತ ಹೊರಟಿರ್ತಾಳೆ. ಏನು ಮಾಡ್ತಿದ್ಯಾ ಚಂಪಾ, ನಿನಗೆ ಬುದ್ಧಿ ಇಲ್ವಾ ಅಂತೇಳಿ ಹೇಳ್ತಾಳೆ. ಏನಾಗಿದೆ, ನೀನು ಒಳ್ಳೆಯವಳು ಅಂತ ನಾನು ಹೇಳ್ತೀನಲ್ಲ ಅಂತ ಹೇಳಿದಾಗ, ಈ ಕಡೆ ಭದ್ರಾ ಮತ್ತು ಮನೆಯವರೆಲ್ಲರನ್ನೂ ಈಶ್ವರಿ ಸೇರಿಸ್ತಾಳೆ. ಯಾಕೆ ಮತ್ತೆ ಬರೋಕ್ಕೆ ಹೇಳಿದೆ ಅಂತೇಳಿ ಅಮ್ಮಮ್ಮ ಹೇಳ್ತಾರೆ. ಆವಾಗ ಇದೇ ಕೆಲಸನ ಭದ್ರಾ ಮಾಡಿದರೆ, ಭದ್ರನ ಹೆಂಡ್ತಿ ಮಾಡಿದರೆ ನೀವು ಸುಮ್ಮನೆ ಇರ್ತಿದ್ರಾ ಅಂತೇಳಿ ಕೇಳ್ತಾಳೆ ಈಶ್ವರಿ. ನೀನು ಸುಮ್ಮನೆ ಕೂತ್ಕೋ, ಅವನು ಮಾಡಿರೋದು ಎಂಥ ಕೆಲಸ, ಅವನು ಯಾವ ಥರ ಅಂತೇಳಿ ಎಲ್ಲರಿಗೂ ಗೊತ್ತಿರೋ ವಿಷಯ. ಸುಭಾಷ ಮಾಡಿರೋದು ಎಂಥ ಕೆಲಸ ಅಂತೇಳಿ ಗೊತ್ತಿರೋ ವಿಷಯನೇ, ನೀನು ಸುಮ್ಮನೆ ಇರು ಅಂತೇಳಿ ಅಮ್ಮಮ್ಮ ಹೇಳ್ತಾಳೆ. ಆಗ ಈಶ್ವರಿಗೆ ಯಾವುದೇ ಮಾತಾಡೋಕ್ಕೂ ಆಗಲ್ಲ. ಆವಾಗ ಹಿಂದೆ ಮಾಡಿರೋಂತಹ ವಿದ್ಯೆಗೆ ಮಾಡಿರೋದು ಅಂತಹ ಒಂದು ಘಟನೆ ನೆನಪಿಗೆ ಬರುತ್ತೆ. ಆಗ ಶಿವರಾಮೇಗೌಡರು ಸುಮ್ಮನೆ ಇರು ಈಶ್ವರಿ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರ ಹೆಂಡ್ತಿ ಕೂಡ ಹಾಗೆ ಹೇಳ್ತಾರೆ. ಹೆಂಗಿದ್ರು ಟೈಮ್ ಕೊಟ್ಟಿದ್ದೀವಲ್ವಾ, ಅದು 1 ವಾರ ಗಡುವು ಕೊಟ್ಟಿರೋದು, ಅದನ್ನೆಲ್ಲ ನೋಡೋಣ, ನಿರ್ಧರಿಸೋಣ ಅಂತ ಹೇಳ್ತಾರೆ. ಗೋವಿಂದ, ನೀನು ಹೇಳ್ತೀಯಾ ಅಂದರೆ, ಏನೂ ಇಲ್ಲ ಅಣ್ಣ, ನನಗೂ ಅದೇ ನಿಜ ಅಂತ ಅನಿಸುತ್ತೆ. ಚಂಪಾ ಆ ಥರ ಹುಡುಗಿ ಅಲ್ಲ, ನೋಡೋಣ ಅಣ್ಣ ಏನಾಗುತ್ತೆ ಅಂತೇಳಿ ಹೇಳ್ತಾಳೆ. ಆಗ ಈಶ್ವರಿಗೆ ಹಿಂದೆ ಸುಭಾಷ್ ವಿದ್ಯೆಗೆ ಕೈ ಎಳೆದಿದ್ದು ಇಟ್ಕೊಂಡಿದ್ದ ಅದೆಲ್ಲ ನೆನಪಿಗೆ ಬರುತ್ತೆ. ಆಗ ಭದ್ರಾ ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ ಅಂತೇಳಿ ಶಿವರಾಮೇಗೌಡ ಎದ್ದು ಹೋಗ್ತಾರೆ. ಆಗ ಗೋವಿಂದ ಬಂದು ಈಶ್ವರಿಗೆ ಹೇಳ್ತಾನೆ, ನಿನಗೂ ಬುದ್ಧಿ ಕಲಿಸಿಲ್ಲ, ನಿನ್ನ ಮಕ್ಕಳಿಗೂ ಮತ್ತು ನೀನು ಕಳ್ಸೋಕ್ಕಾಗಲಿಲ್ಲ ಅಂತೇಳಿ ಬೈತಾನೆ. ಈ ಕಡೆ ಕೊಟ್ಲೆ ಮತ್ತು ಭದ್ರೇಗೌಡರು ಇಬ್ಬರು ಮಾತಾಡ್ತಾ ಇರ್ತಾರೆ. ಆಗ ವಿದ್ಯೆ ಬಂದು ಕಾಲಿಗೆ ಔಷಧಿ ಹಚ್ಚಬೇಕು, ಇನ್ನೂ ಹೇಳಿದಾರಲ್ಲ ಪೂರ್ತಿ ವಾಸಿ ಆಗೋ ಗಂಟ ಹಚ್ಚಬೇಕು ಅಂತೇಳಿ ಭದ್ರೇಗೌಡರಿಗೆ ಹಚ್ಚೋಕ್ಕೆ ಅಂತ ಬರ್ತಾಳೆ. ಆಗ ನೀವು ನನಗೆ ಸಹಾಯ ಮಾಡಬೇಕು, ಚಂಪನ್ನ ಏನಾದರೂ ಮಾಡಿ, ಇದು ಚಂಪಾ ತುಂಬ ಒಳ್ಳೆಯಳು, ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ ಗೌಡ್ರೆ, ಚಂಪಾ ತುಂಬ ಒಳ್ಳೆಯಳು ಅಂತ ಹೇಳ್ತಾಳೆ ಭದ್ರಾಗೆ. ಭದ್ರಾ, ಹಾಂ ಅದು ನನಗೂ ಗೊತ್ತಿದೆ ಕೊಟ್ಲೆ, ಚಂಪಾ ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲೇ ಇದ್ದು ಬೆಳೆದವಳು, ಹೇಗೆ ಅಂತ ನನಗೆ ಗೊತ್ತಿದೆ ಅಂತೇಳಿ ಭದ್ರಾ ಮಾತಾಡ್ತಾರೆ. ಈ ಕಡೆ ಈಶ್ವರಿ ಮತ್ತು ಅವ್ರ ಮಗಳು ಸುಭಾಷ್ 3 ಜನನೂ ಮಾತಾಡ್ತಾ ಇರ್ತಾರೆ. ನೋಡು, ಏನಾದರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು ಅಂದರೆ ಆಗ್ತಾನೆ ಇಲ್ವಲ್ಲ, ಎಂಥ ಕೆಲಸ ಮಾಡಿದೆಯಲ್ಲೋ ನೀನು, ಹೋಗಿ ಆ ನಂದಿನಿಯಿಂದ ಬಿದ್ದು ಅವಳಿಂದನೇ ಇಷ್ಟೆಲ್ಲ ಆಗಿದ್ದು, ನಿನಗೆ ಅಷ್ಟು ಬುದ್ಧಿ ಇಲ್ವಾ, ನಿನಗೆ ಹೆಂಗೆ ನಡ್ಕೋಬೇಕು ಅಂತ, ನೀನು ಸರಿ ಇಲ್ಲ ಫಸ್ಟು, ಅಂಥ ಮಗ ಕಂತ್ರಿ ಮಗ ಹುಟ್ಬಿಟ್ಟಿದ್ದಾನೆ ನನಗೆ ಅಂತೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಆಗ ಸುಭಾಷು, ಇಲ್ಲ ಕಣಮ್ಮ ಅದೆಲ್ಲ ನಿಜಾನೇ, ಅವಳು ಸರಿ ಇಲ್ಲ, ಅವಳು ನನ್ನ ಹೆಂಡ್ತಿ ಅಂತೇಳಿ ಹೇಳ್ತಾಳೆ. ಸರಿ ಆಯಿತು, ಇಬ್ಬರೂ ಹೊರಗಡೆ ಹೇಗೆ ಹಾಕೋದು ಅಂತ ನೋಡೋಣ 1 ವಾರ ಆದಮೇಲೆ ಅಂತೇಳಿ ಹೇಳ್ತಾರೆ. ಆಗ ಭದ್ರೇಗೌಡರು ಮತ್ತು ನನ್ನಿಂದ ಸಹಾಯ ಏನು ಬೇಕೋ ಅದನ್ನು ನಾನು ಚಂಪಾಗೆ ಅಂತೇಳಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಬೆಳಗ್ಗೆ ಎಲ್ಲರೂ ಎದ್ದು ಆಶೀರ್ವಾದ ತಗೊಂಡು, ಶಿವರಾಮೇಗೌಡರು ಅವ್ರ ತಾಯಿ ಆಶೀರ್ವಾದ ತಗೊಂಡು, ನಮ್ದು ಇವತ್ತು ಎಲೆಕ್ಷನ್ ರಿಸಲ್ಟ್ ಇದೆಯಲ್ಲ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಮ್ಮ ಅಂತೇಳಿ ಆಶೀರ್ವಾದ ಮಾಡು ಅಂತಾಳೆ. ಆಗ ಶಿವರಾಮೇಗೌಡರ ಹೆಂಡ್ತಿ, ನಾವು ಎಲ್ಲರೂ ಬರ್ತೀವಿ ಕಣ್ರಿ ಅಂತ ಹೇಳ್ತಾಳೆ. ಏನು ಬೇಡ, ಅಲ್ಲೆಲ್ಲ ಮಕ್ಕಳೆಲ್ಲ ಯಾಕೆ ಅಂತ ಹೇಳ್ತಾರೆ. ಆಗ ಅಲ್ಲಿಂದ ವಿದ್ಯಾ ಮತ್ತು ಚಂಪಾ ಇಬ್ಬರು ನೋಡ್ಕೋತಾ ನಿಂತ್ಕೊಂಡಿರ್ತಾರೆ. ಎಲೆಕ್ಷನ್ದು ರಿಸಲ್ಟ್ ಅನೌನ್ಸ್ ಮಾಡೋ ಟೈಮಲ್ಲಿ ಇವ್ರು ಬಂದಾಗ, ಆಗ ಅವ್ರ ಅಪೋಸಿಟ್ ಪಾರ್ಟಿಯವ್ರು ಬಂದು ಅವರು ಮಾತಾಡ್ತಾ ಇರ್ತಾರೆ. ಇವರು ಯಾವ ಮುಖನ ಇಟ್ಕೊಂಡು ಬಂದಿದ್ದಾರಣ್ಣ ಇಲ್ಲಿಗೆ, ಇವ್ರು ಗೆಲ್ತಾರೆ ಅಂತ ಅಂದ್ಕೊಂಬಿಟ್ಟಿದ್ದಾರಾ, 1 ರೂಪಾಯಿನೂ ಯಾವುದೇ ರೀತಿ ಖರ್ಚು ಮಾಡಿಲ್ಲ, ಬರೀ ಕೈ ಮುಗಿದ್ಬಿಟ್ಟು ಮಾತ್ರಕ್ಕೆ ಎಲ್ಲ ಜನ ಓಟ್ ಹಾಕ್ತಾರೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಇವರು ಅಂಥೇಳಿ ನಕ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಭದ್ರಂಗೆ ತುಂಬ ಕೋಪ ಬರುತ್ತೆ. ಆಯಿತು ನೋಡೋಣ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಅಂತ, ಗೆದ್ದರೆ ಒಳ್ಳೆಯದಾಗಲಿ, ಸೋತ್ರೂ ಒಳ್ಳೆಯದು ಅಂತ ಅಂದ್ಕೊಂಡು ಹೋಗ್ತೀವಿ ನಾವು ಅಷ್ಟೇ ಅಂತ ಹೇಳಿ ಭದ್ರಾ ಹೇಳ್ತಾ ಇರ್ತಾನೆ. ಅವ್ರು ಇನ್ನೂ ಸಿಟ್ಟು ಬರೋ ಥರ ಮಾಡಿದಾಗ ಅಪೋಸಿಟ್ ಪಾರ್ಟಿಯವ್ರಿಗೆ ಮಿನಿಸ್ಟ್ರು ಕಡೆಯಿಂದ, ಸುಮ್ಮನೆ ಇರಿ ನೋಡೋಣ ಏನಾಗುತ್ತೆ ರಿಸಲ್ಟು ಅಂತೇಳಿ ಹೇಳ್ತಾರೆ. ಇದು ಇವತ್ತಿನ ಸಂಚಿಕೆ.